ಮೊನ್ನೆ ಅಷ್ಟೇ ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ದೇವಸ್ಥಾನಕ್ಕೆ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿದ್ರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ನಿನ್ನೆ ಮತ್ತೆ ಇವತ್ತು ನಗರ ದೇವತೆಯ ದೇವಾಲಯದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಭಕ್ತರ ಸಂಖ್ಯೆ ಕೂಡ ಜಮಾಯಿಸ್ತಾ ಇರುವಂಥದ್ದು. ಸದ್ಯ ನಾನು ಕೂಡ ದೇವಾಲಯದ ಒಳಭಾಗದಲ್ಲಿದ್ದೀನಿ, ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಮತ್ತೆ ನಿನ್ನೆ 2 ದಿನಗಳಿಂದ ವಿಪರೀತವಾದಂತಹ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಅಂತೇಳಿ ಈಗಾಗಲೇ ಕೂಡ ದೇವಾಲಯದ ಅರ್ಚಕರು ಮಾತನಾಡ್ತಾ ಇರುವಂಥದ್ದು. ನಿನ್ನೆ ಮತ್ತೆ ಇವತ್ತು ಅಂದರೆ ಹಳೇದಕ್ಕೆ ಹೋಲಿಸ್ಕೊಂಡ್ರೆ ಇವತ್ತಿಗೆ 50ರಷ್ಟು ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದು ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಸರತಿ ಸಾಲಿನಲ್ಲಿ, ಅಂದರೆ ಬೆಳಗಿನಿಂದಲೇ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ತಾಯಿ ಅಣ್ಣಮ್ಮ ದೇವಿಯ ದರ್ಶನವನ್ನು ಪಡೀಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಬಿಸಿಲು ಮಾರಮ್ಮನಿಗೆ ಅಂದರೆ ಅಣ್ಣಮ್ಮನ ದೇವಾಲಯದಲ್ಲಿ ತಾವು ಕೂಡ ನೋಡುತ್ತೀರ, ಸಾಮಾನ್ಯವಾಗಿ ಅಣ್ಣಮ್ಮ ದೇವಾಲಯದಲ್ಲಿ ಮುಂಭಾಗದಲ್ಲೇ ಇರುವಂತಹ ಬಿಸಿಲು ಮಾರಮ್ಮ, ಅಂದರೆ ನಾನೇನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಬಿಸಿಲು ಮಾರಮ್ಮ ಅಂತಾರೆ. ಈ ಬಿಸಿಲು ಮಾರಮ್ಮನಿಗೆ ಸಾಮಾನ್ಯವಾಗಿ ಉಪ್ಪು, ಕರಿಮೆಣಸು, ಹಾಲು, ಮೊಸರು, ಅರಿಶಿಣ, ಕುಂಕುಮ ಮತ್ತು ಬೇವಿನ ಸೊಪ್ಪನ್ನು ಹಾಕ್ತಾರೆ. ಅಂದರೆ ಚರ್ಮರೋಗದ ಸಮಸ್ಯೆಗಳಿದ್ದರೆ ಎಲ್ಲವೂ ಕೂಡ ಬಗೆಹರಿಯುತ್ತೆ, ಮತ್ತು ನಮ್ಮ ಏನೇ ಸಂಕಷ್ಟಗಳಿದ್ದರೂ ಕೂಡ ಬಗೆಹರಿಯುತ್ತೆ ಅನ್ನೋಂಥ ಒಂದು ನಂಬಿಕೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಆಗಮಿಸಿ ತಾಯಿಗೆ ಅಭಿಷೇಕವನ್ನು ಮಾಡ್ತಾರೆ. ಮೊನ್ನೆ CM ಅವ್ರು ಬಂದೋದ್ಮೇಲಂತೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಿರುವಂಥದ್ದು ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಲಾಟ್ಗಟ್ಟಲೆ ಈಗಾಗಲೇ ಕೂಡ ಉಪ್ಪಿನ ಒಂದು ಅಭಿಷೇಕವನ್ನು ಜನ ಮಾಡ್ತಾ ಇರುವಂಥದ್ದು ಇರ್ಬೋದು, ಮತ್ತು ಮೊಸರಿನ ಅಭಿಷೇಕ ಮಾಡ್ತಾ ಇರುವಂಥದ್ದು ಇರ್ಬೋದು, ಅರಿಶಿಣದ ಅಭಿಷೇಕ ಮಾಡ್ತಾ ಇರುವಂಥದ್ದು. ಹೀಗೆ ಅಮ್ಮನಿಗೆ ತುಂಬ ವಿಶೇಷವಾಗಿ ಭಕ್ತರು ಅಭಿಷೇಕಗಳನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಅಂದರೆ ಸಾಕಷ್ಟು ಜನರನ್ನು ಮಾತಾಡಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದಲೂ ಕೂಡ ಆಗಮಿಸ್ತಾ ಇರುವಂಥದ್ದು. ತುಂಬ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಕೂಡ ಭಕ್ತರ ಸಂಖ್ಯೆ ಅಣ್ಣಮ್ಮನ ದೇವಾಲಯದಲ್ಲಿ ಬರ್ತಾ ಇರುವಂಥದ್ದು. ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ ನಮಗೆ, ಅಷ್ಟರ ಮಟ್ಟಿಗೆ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಸರತಿ ಸಾಲು ಕೂಡ ಮುಂದೋಗ್ತಾ ಇರುವಂಥದ್ದು. ಇಲ್ಲಿಂದ ಅಂದರೆ ದೇವಾಲಯದಿಂದ ಗಾಂಧಿನಗರ ಹೊರಭಾಗದಲ್ಲಿರುವಂತಹ ರಸ್ತೆ ಏನಿದೆ, ರಸ್ತೆವರೆಗೂ ಕೂಡ ಭಕ್ತರ ಸಂಖ್ಯೆ ಬೆಳಗಿನಿಂದಲೇ ದೇವಾಲಯಕ್ಕೆ ಆಗಮಿಸ್ತಾ ಇರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಭಕ್ತರು ಕೂಡ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ತಾವು ಕೂಡ ಇವತ್ತು ಅಣ್ಣಮ್ಮನ ದೇವಾಲಯಕ್ಕೆ ಬಂದಿದ್ದೀರಾ. ತಮಗೂ ಗೊತ್ತಿರುವಂತೆ ಮೊನ್ನೆ ಶುಕ್ರವಾರ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಣ್ಣಮ್ಮನ ದೇವಾಲಯಕ್ಕೆ ಆಗಮಿಸಿದ್ರು, ಬಿಸಿಲು ಮಾರಮ್ಮನಿಗೆ ಅಭಿಷೇಕ ಕೂಡ ಮಾಡಿದ್ರು. ತಾವೇನು ಹೇಳ್ತೀರಾ? ಈ ರಶ್ ನೋಡ್ತಾ ಇದ್ರೆ ಹೇಗೆ ಅನ್ಸತ್ತೆ? ಅವ್ರು ಬಂದು ಹೋದ್ಮೇಲೆ ಇನ್ನೂ ಜಾಸ್ತಿ ಜನ ಆಗಿದ್ದಾರೆ. ಬಟ್ ನಾನು ನೋಡಿದಂಗೆ ಚಿಕ್ಕ ವಯಸ್ಸಿನ ನಾನು ಇಲ್ಲಿ ಬರ್ತಿದ್ದೀನಿ. ಸೊ ಅಮ್ಮನವ್ರಿಗೆ ತುಂಬ ಜನ ಬರ್ತಿದ್ದಾರೆ, ಬಂದು ಹೋಗ್ತಿದ್ದಾರೆ. ಜಾಸ್ತಿ ಆಗಿದೆ. ಸೊ ಅಮ್ಮನ ಮಹಿಮೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಾವು ಕೂಡ ಈ ಸಲ ತುಂಬ ಜಾಸ್ತಿ ಇದೆ. ಹಿಂದೆನೂ ಇತ್ತು, ಬಟ್ ಅದಕ್ಕೆ ನೋಡಿದ್ರೆ ಇದು ಇನ್ನೂ ಜಾಸ್ತಿ ಆಗಿದೆ ಈ ಸಲ. ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಿದಾರಾ ಅಂತ? ಖಂಡಿತ. ನಾನು ಈ ಪಾಪು ಹುಟ್ಟೋಕಿನ ಮುಂಚೆ ಹರಿಸ್ಕೊಂಡಿದ್ದೆ. ಸೊ ಹಾಗಾಗಿ ಬಂದ ಮೇಲೆ ಪಾಪು ಹುಟ್ಟಿದ್ಮೇಲೆ ಇವಾಗ ಬರ್ತಾ ಇದ್ದೀನಿ, ನಾವು 4 ತಿಂಗಳಾದ್ಮೇಲೆ. ಸೊ ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ಹೇಳ್ತೀನಿ. ತಿರ್ಗಾ ಅಮ್ಮನ ದರ್ಶನ ಪಡೆದಿದ್ದು ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಅದು ನನ್ನ ಮಗನ ಜೊತೆ ಫಸ್ಟ್ ಟೈಮ್ ಬರ್ತಿರೋದು, ಇನ್ನೂ ಖುಷಿ ಆಗ್ತಿದೆ. ಮತ್ತೊಬ್ರು ಕೂಡ ನನ್ನ ಜೊತೆಲಿರುವಂಥದ್ದು. ಮೇಡಮ್, ತಾವು ಕೂಡ ಈಗಾಗಲೇ ಅಣ್ಣಮ್ಮನ ದೇವಾಲಯಕ್ಕೆ ಆಗಮಿಸಿದಿರಾ. ಈ ರಶ್ ನೋಡ್ತಿದ್ರೆ ಹೇಗೆ ಅನ್ನಿಸ್ತಿದೆ? ತುಂಬ ರಶ್ ಇದೆ, ತುಂಬ ಕ್ರೌಡ್ ಇದೆ. ಅಣ್ಣಮ್ಮ ತಾಯಿ ಡಿ.ಕೆ. ಶಿವಕುಮಾರ್ ಬಂದೋದ್ಮೇಲೆ ತುಂಬ ರಶ್ ಇದೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ತಾಯಿ ನನ್ನಮ್ಮ ಎಲ್ಲರಿಗೂ ಅನುಗ್ರಹ ಕೊಟ್ಟು ಕಾಪಾಡಲಿ. ಬಂದಿರೋ ಭಕ್ತರಿಗೆ, ನಮಗೆ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು ಅಂತ. ಬಂದಿದ್ರೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ರೆ ಅಣ್ಣಮ್ಮನ ದೇವಾಲಯಕ್ಕೆ? 30 ವರ್ಷದಿಂದ ಬರ್ತಾ ಇದ್ದೀನಿ. ವಿದ್ಯಾರಣ್ಯಪುರ ವಾಸಿ, ಇಲ್ಲಿ ಬ್ಯಾಂಗ್ಳೂರು ಬಂದು 35 ವರ್ಷದಿಂದ ಅಣ್ಣಮ್ಮಂಗೆ ಬರ್ತಾ ಇದ್ದೀನಿ. ಒಳ್ಳೇದಾಗಿದೆ. ಅಣ್ಣಮ್ಮ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿದ್ದಾರೆ ಸ್ವಾಮಿ. ತಾವು ಕೂಡ ಇಂದಿನಿಂದ ಬರ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈ ರಶ್ ನೋಡ್ತಿದ್ರೆ ಹೇಗೆ ಅನ್ಸುತ್ತೆ ತಮಗೆ? ತುಂಬಾ ರಶ್ ಇದೆ. ಡಿ.ಕೆ. ಶಿವಕುಮಾರ್ ಬಂದು ಇಲ್ಲಿ ಬಿಸಿಲು ಮಾರಮ್ಮಂಗೆ ಅಭಿಷೇಕ ಮಾಡಿ ಹೋದ್ಮೇಲೆ ತುಂಬಾ ಜಾಸ್ತಿ ಕ್ರೌಡ್ ಆಗಿದೆಯಂತೆ, ಜಾಸ್ತಿ ಬರ್ತಿದ್ದಾರೆ. ಬಿಸಿಲು ಮಾರಮ್ಮನಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಷೇಕ ಮಾಡಿದ್ದನ್ನ ನೋಡಿದೀರಾ ಅಂತ? ಇಲ್ಲ, ತುಂಬಾ 25 ವರ್ಷದಿಂದ ನೋಡಿದ್ದೆ. ತುಂಬಾ ಅಭಿಷೇಕ ಮಾಡೋದು ನೋಡ್ತಾ ಇದ್ದೆ. ಈ ಕ್ರೌಡ್ ಜಾಸ್ತಿ ಆಗಿದೆ. ಅಂದ್ರೆ ಇವಿಷ್ಟು ಕೂಡ ಅಣ್ಣಮ್ಮನ ದೇವಾಲಯಕ್ಕೆ ಆಗಮಿಸಿರುವಂತಹ ಭಕ್ತರ ಮಾತು. ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ. ಬಿಸಿಲು ಮಾರಮ್ಮನಿಗೆ ಅಭಿಷೇಕ ಮಾಡುವಂತವ್ರು, ಅಣ್ಣಮ್ಮನಿಗೆ ದರ್ಶನ ಪಡೆಯುವಂತವ್ರ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.